ಸಿದ್ದರಾಮಯ್ಯ ಒಬ್ಬ ವ್ಯಕ್ತಿ ಅಲ್ಲ, ಸಿದ್ದರಾಮಯ್ಯ ಒಂದು ಶಕ್ತಿ. ಸಿದ್ದರಾಮಯ್ಯ ಒಂದು ಶಕ್ತಿ ಅಂತ ಹೇಳಿ ರಾಜಕೀಯವಾಗಿ ನಮ್ಮನ್ನ ಎದುರಾಳಿಯಾಗಿ ಕಾಣ್ತಿರ್ತಕ್ಕಂಥ ದೇವೇಗೌಡರು ಈ ಮಾತನ್ನ ಹೇಳಲಿಕ್ಕೆ ಏನು ಕಾರಣ, ಯಾರು ಕಾರಣ? ರಾಜ್ಯದ ಬೀದರ್ನಿಂದ ಚಾಮರಾಜನಗರದ ಮೂಲೆ ಮೂಲೆಯಿಂದ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥ ನೀವು ಜನಶಕ್ತಿಯೇ ಮೂಲ ಕಾರಣ. ಈ ಜನಶಕ್ತಿ ಸಿದ್ದರಾಮಯ್ಯ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅಂತ ಅವರ ವಿರೋಧಿಗಳೇ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹೊರಗಡೆ ಏನೇ ಮಾತಾಡಿದ್ರು ಅವರ ಒಳ ಮನಸ್ಸಿನಲ್ಲಿ ಸಿದ್ದರಾಮಯ್ಯ ಒಬ್ಬ ದಕ್ಷ ಆಡಳಿತಗಾರ, ಈ ರಾಜ್ಯ ಕಂಡಂತ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ ಅಂತಕ್ಕಂಥದ್ದು ಎಲ್ಲರ ಮನಸ್ಸಿನಲ್ಲಿ ಇದೆ. ದಿನದ ಪ್ರತಿ ಗಳಿಗೆಯನ್ನ ರಾಜ್ಯದ ಅಭಿವೃದ್ಧಿಗೆ, ಜನರ ಹಿತಕ್ಕೆ, ಬಡವರ ಪರವಾಗಿ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು ತನ್ನ 15 ಆಯವ್ಯಯಗಳ ಮಂಡನೆಯನ್ನು ನೋಡಿದಾಗ ಸಿದ್ದರಾಮಯ್ಯ ಯಾರು, ಎಂತ ನಾಯಕ ಅಂತ ಹೇಳಿ ಎಲ್ಲರಿಗೂ ಅರ್ಥ ಆಗುತ್ತೆ. ಯಾವುದೇ ಒಂದು ಕಾರಣಕ್ಕೆ ನೆಪಕ್ಕೆ ರಾಜಕೀಯ ಪಿತೂರಿಯ ಮೂಲಕ ಅಸಾಧಾರಣವಾದ ಜನಶಕ್ತಿ ಮತ್ತು ಬೆಂಬಲವನ್ನು ಗಳಿಸಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಎಂದು ತಪ್ಪನ್ನು ಮಾಡಲಿಕ್ಕೆ, ಕಳಂಕಿತರಾಗಲಿಕ್ಕೆ, ಭ್ರಷ್ಟಾಚಾರಕ್ಕೆ ತೊಡಗಲಿಕ್ಕೆ ಸಾಧ್ಯವೇ ಇರತಕ್ಕಂಥ ನಿರ್ದಿಷ್ಟ ನಿಖರವಾದಂತಹ ಮಾತುಗಳನ್ನು ನಿಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. 40 ವರ್ಷಗಳಿಂದ ನಾನು ಅವರ ಜೊತೆಯಲ್ಲೇ ಇದ್ದೇನೆ. ಎಂದು ಅವರು ರಾಜ್ಯದ ಹಿತ, ಜನರ ಹಿತವನ್ನು ಬಿಟ್ಟು ಬೇರೆ ಆಲೋಚನೆಯನ್ನ ಮಾಡಿದವರಲ್ಲ. ಊಟ ತಿಂಡಿ ತಿನ್ನುವಾಗ ಅದರ ಮೇಲೆಯೂ ಗಮನ ಇಲ್ಲದೇನೆ ಸದಾ ಕಾಲ ರಾಜ್ಯ ಜನರ ಹಿತವನ್ನು ಗಮನದಲ್ಲಿಟ್ಟುಕೊಂಡೇ ಕೆಲಸ ಮಾಡಿರ್ತಕ್ಕಂಥದ್ದನ್ನ ಕಣ್ಣಾರೆ ನೋಡಿದ್ದೇವೆ. ಬಂಧುಗಳೇ, ನಿಮಗೆ ಗೊತ್ತಿದೆ, ತುಂಗಭದ್ರಾ ಡ್ಯಾಮು ಈ ಭಾಗದ ಜೀವನಾಡಿ. ಅತೀವ ವೃಷ್ಟಿಯಿಂದ ಗೇಟ್ ಕಿತ್ತೋಯಿತು, ನೀರೆಲ್ಲ ಹೊರಡಕ್ಕೆ ಶುರುವಾಯಿತು. ರೈತರು ಕಂಗಾಲಾದರು, ಭಯಭೀತರಾದರು. ಏನಪ್ಪ, ಸಂಗ್ರಹ ಆಗಿರ್ತಕ್ಕಂಥ ನೀರು ಹೊರಟೋಯ್ತಲ್ಲ, ಇನ್ನು ನಮ್ಮ ವ್ಯವಸಾಯ, ನಮ್ಮ ಬದುಕು, ನಮ್ಮ ಮಕ್ಕಳ ಭವಿಷ್ಯ, ಕುಟುಂಬದ ನಿರ್ವಹಣೆ ಏನು ಅಂತ ಆಲೋಚನೆ ಮಾಡುವಾಗ 6 ದಿನದಲ್ಲಿ ಪ್ರಾಣದ ಅಂಗನ್ನು ಲೆಕ್ಕ ಮಾಡದೆ ಆ ಗೇಟನ್ನು ನಿಲ್ಲಿಸಿ ಡ್ಯಾಮಿನ ಸಾಮರ್ಥ್ಯ 110 TMC ಏನಿದೆ ಅಷ್ಟು ನೀರನ್ನ ಹಿಡಿದಿರ್ತಕ್ಕಂಥ ಐತಿಹಾಸಿಕ ತೀರ್ಮಾನ ಮಾಡಿದ್ದು ಸಿದ್ದರಾಮಯ್ಯನವರ ಸರ್ಕಾರ. ವಿರೋಧ ಪಕ್ಷಗಳು ವಂಚಾಗ್ತಾ ಇದ್ರು, ಬಿಜೆಪಿಯವರು ವಂಚಾಗ್ತಾ ಇದ್ರು, ಜೆಡಿಎಸ್ನವರು ವಂಚಾಗ್ತಿದ್ರು. ಹೇಗಾದ್ರೂ ಮಾಡಿ ಡ್ಯಾಮಿನ ನೀರೆಲ್ಲ ಖಾಲಿ ಆಗ್ಬಿಟ್ರೆ ರೈತರು ಬೀದಿಗೆ ಬರ್ತಾರೆ. ಅವರ ಜೀವನ ಹೇಗಾದ್ರೂ ಹಾಳಾಗ್ಲಿ, ಬೀದಿಗೆ ಬಂದ ರೈತರ ಜೊತೆ ಸೇರಿ ಸಿದ್ದರಾಮಯ್ಯನ ವಿರುದ್ಧ, ಸರ್ಕಾರದ ವಿರುದ್ಧ ಜನರನ್ನ ಎತ್ತುಕಟ್ಟೋಣ ಅಂತ ಹೇಳಿ ಅತ್ಯಂತ ಕೀಳು ಮಟ್ಟದ ರಾಜಕೀಯ ಆಲೋಚನೆಗಳು ಇಟ್ಟಿರ್ತಕ್ಕಂಥ ಬಿಜೆಪಿ ಜೆಡಿಎಸ್ನವರಿಗೆ ಮುಖಭಂಗ ಆಯಿತು. 6 ದಿನದಲ್ಲಿ ಆ ಡ್ಯಾಮ್ ಅನ್ನ ನೀರನ್ನು ನಿಲ್ಲಿಸುವಂತ ಕೆಲಸ ಮಾಡಿದ ಮೇಲೆ. ಸ್ನೇಹಿತರೆ, ಫೈನಾನ್ಸ್ ಕಮಿಷನರ್, ಕೇಂದ್ರ ಸರ್ಕಾರ, ನೀರಾವರಿ ಕೇಂದ್ರ ಜಲಸಂಪನ್ಮೂಲ ಇಲಾಖೆ ತುಂಗಭದ್ರಾ ಅಣೆಕಟ್ಟು ನಿರ್ವಹಣೆಗೆ 5,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. 5,000 ಕೋಟಿ ಕೊಟ್ರ? 5,000 ಕೋಟಿ ಕೊಡಿ ಅಂತ ಹೇಳಿ ನಿಂತಿದ್ದವರು, ಕೂತಿದ್ದವರು, ಮಲಗಿದ್ದವರು ಎಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ ಅಂತಿದ್ದಾರಲ್ಲ. 5,000 ಕೋಟಿ ಕೊಟ್ಟಿದ್ರೆ ಈ ಭಾಗದ ರೈತರ ಜೀವನ, ಕಾರ್ಮಿಕರ ಬದುಕು, ಉತ್ಪಾದನೆ, ಉದ್ಯೋಗ ಅಭಿವೃದ್ಧಿ ಆಗ್ತಾ ಇರಲಿಲ್ವೇ? ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ
ಸಿದ್ದರಾಮಯ್ಯನವರ ಭೂತ ಅವರೆಲ್ಲ ಕಾಡ್ತಾ ಇದೆ. ಯಾಕೆ ಕಾಡ್ತಾ ಇದೆ ಅಂದ್ರೆ, ಸಿದ್ದರಾಮಯ್ಯನವರ ಇಳಿಗೆ ಹೋದ್ರೆ ನಮಗೆ ಕುರ್ಚಿ ಸಿಕ್ಕಲ್ಲ, ಹೇಗಾದ್ರೂ ಮಾಡಿ ಇಳಿಸ್ಬಿಡೋಣ ಅಂತ ಹೇಳಿ ಬಿಜೆಪಿಯವರು ವಂಚಾಗ್ತಾ ಇದ್ದಾರೆ. ಜೆಡಿಎಸ್ನವರು ಜೊತೆಗೆ ಸೇರಿದ್ದಾರೆ. ಅಮಿತ್ ಶಾ ಅವರೇ, ಮೋದಿ ಸಾಹೇಬ್ರೆ, ಗೌರವ್ರಿಗೆ ಹೇಳಿ ಹೇಗಾದ್ರೂ ಮಾಡಿ ಒಂದು ಅರ್ಜಿ ಕೊಡ್ತೀವಿ, ಹೆಂಗಾದ್ರೂ ಮಾಡಿ ಸಿದ್ದರಾಮಯ್ಯ ಇಳಿಸ್ಕೊಡಿ, ಓಡಾಗಿ ನಾವು ಹಿಡ್ಕೊಂಡ್ಬಿಡ್ತೀವಿ ಅಂತ. ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಅವರಿಬ್ಬರಿಗೂ ನಂಬಿಕೆ ಇಲ್ಲ. ಕೇಂದ್ರ ಸರ್ಕಾರ ಉಡುವವನೇ ಭೂಮಿ ಒಡೆಯ ಕಾಯ್ದೆಯನ್ನು ರದ್ದು ಮಾಡಿದ್ರು. 100 ಜನ ರೈತರು ಸತ್ತೋದ್ರು. ಅವರು ತಲೆ ಕೆಡಿಸ್ಕೊಳ್ಳಿಲ್ಲ. ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಎಂದು ಎಲೆಕ್ಷನ್ ನಿಂದ ಗೆದ್ದು ಬರಲಿಲ್ಲ. ಜೆಡಿಎಸ್ ನಿಮ್ಮ ಆಶೀರ್ವಾದ ಪಡೆದು ಬರಲಿಲ್ಲ. ಬೆಂಬಲ ಇಲ್ಲದೆ ಅಧಿಕಾರ ಮತ್ತು ಹಣದ ಚೀಲಗಳನ್ನು ಇಟ್ಟು ಚುನಾಯಿತರನ್ನ ಖರೀದಿ ಮಾಡಿ ವಾಮ ಮಾರ್ಗದ ಮೂಲಕ ಅಧಿಕಾರವನ್ನು ಪಡೆದರು. ಮೊದಲನೇ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದಾಗ 2008 ಇಸ್ವಿನಲ್ಲಿ ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಬೇರೆ ಬೇರೆ ಭಾಗದಲ್ಲಿ ಲಕ್ಷಾಂತರ ಕೋಟಿ ಹಣ ಭೂಮಿಯಲ್ಲಿ ಅದಿರಿನ ರೂಪದಲ್ಲಿ ಇತ್ತು. ಆ ಲಕ್ಷಾಂತರ ಕೋಟಿ ಅದಿರಿನ ಹಣವನ್ನು ಬಳಕೆ ಮಾಡಿ ಈ ಭಾಗದ 8 ಜಿಲ್ಲೆಗಳನ್ನ ಅಭಿವೃದ್ಧಿ ಮಾಡೋದನ್ನ ಬಿಟ್ಟು ಅವರು ಲಕ್ಷಾಧಿಪತಿಗಳಾದ್ರು, ಕೋಟ್ಯಾಧಿಪತಿಗಳಾದ್ರು. ಅದರ ವಿರುದ್ಧ ಸಿದ್ದರಾಮಯ್ಯನ ಹೋರಾಟ, ಅದು ರಾಜ್ಯದ ಅಭಿವೃದ್ಧಿ ಮತ್ತು ಜನರ ಹಿತಕ್ಕೆ ಪ್ರೇರಣೆಯಾಗಿದ್ದಂತ ಒಂದು ಹೋರಾಟ ಆಗಿತ್ತು. ಆ ಜನ ಇವತ್ತು ನೈತಿಕತೆಯನ್ನು, ಮೌಲ್ಯಗಳನ್ನ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಹಿನ್ನೆಲೆ ಗೊತ್ತಾ? ಹೊಲ ಹುಟ್ಟಿದ್ದಾರೆ, ಎಮ್ಮೆ ಮೇಯಿಸಿದ್ದಾರೆ, ದನ ಕಾಯ್ದಿದ್ದಾರೆ, ಸಗಣಿನ ತಿಪ್ಪೆಗುಂಡಿಗೆ ಹೊತ್ಕೊಂಡು ಹಾಕಿದ್ದಾರೆ, ಹೊಲಕ್ಕೆ ಚಕ್ಕಡಿನಲ್ಲಿ ಗೊಬ್ಬರ ಮಾಡಿದ್ದಾರೆ. ಇದೇನು? ಇದು ಹೋರಾಟ. ಈ ಹೋರಾಟ ಏನು ಕೊಡುತ್ತೆ? ನೈತಿಕತೆಯನ್ನು ತಂದುಕೊಡುತ್ತೆ. ಈ ಹೋರಾಟ ನೈತಿಕತೆ ಏನ್ ಮಾಡುತ್ತೆ? ಮೌಲ್ಯಗಳನ್ನ ಹೇಳುತ್ತೆ. ಇದೇನೋ ಗೊತ್ತಿಲ್ಲದೆ ಇದ್ದವರು, ಯಾವುದೆಲ್ಲ ತೊಡದೆ ಇರೋರು ನೈತಿಕತೆ, ಮೌಲ್ಯ, ಹೋರಾಟವನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಸದಾಕಾಲ ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ, ಅನ್ಯಾಯಕ್ಕೆ ಒಳಗಿದ್ದಾರೆ, ಯಾವ ರೈತರಿದ್ದಾರೆ, ಕಾರ್ಮಿಕರಿದ್ದಾರೆ, ಅವರ ಸಮಸ್ಯೆಗಳಿಗೆ ಅರ್ಥ ಸಚಿವರಾಗಿ ಸಮಸ್ಯೆಗಳಿಗೆ ಕಾರಣಗಳನ್ನು ಹುಡುಕಿ ಪರಿಹಾರಗಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಎಲ್ಲ ನಮ್ಮ ಮುಖಂಡರೆಲ್ಲ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರು ಒಂದು ಹಳ್ಳಿಯಿಂದ ಬಂದವರು. ಹಳ್ಳಿಯ ಬದುಕು ಗೊತ್ತು, ಕಳೆ ಗಿಡದು ಗೊತ್ತು, ನಾಟಿ ಮಾಡ್ತಿರೋದು ಗೊತ್ತು, ಭತ್ತ ಕೊಯ್ದಿರೋದು ಗೊತ್ತು, ಜೋಳ ತಲೆ ಕುಯ್ದಿರೋದು ಗೊತ್ತು, ರಾಗಿ ಬಿತ್ತನೆ ಮಾಡಿರೋದು ಗೊತ್ತು. ಅಲ್ಲಿ ಕೂಲಿ ಮಾಡೋ ಜನರ ಕಷ್ಟ ಗೊತ್ತು. ಕೂಲಿ ಮಾಡಿ ಸಂಜೆ ಬಂದು ತನ್ನ ಹಸುಗೂಸಿಗೆ ಒಂದು ತುತ್ತು ಅನ್ನವಿಲ್ಲ ಅಂತ ಹೇಳಿ ಇರೋರ ಮನೆ ಬಾಗಿಲು ಹೋಗಿ, ತಾಯಿ, ಅಮ್ಮ ಒಂದು ರೊಟ್ಟಿ ನೀಡಿ, ಒಂದು ತುತ್ತು ಅನ್ನ ನೋಡಿ ನನ್ನ ಹಸುಗೂಸಿಗೆ ಅಂತ ಕೇಳಿರ್ತಕ್ಕಂಥ ಅತ್ಯಂತ ಹೀನಾಯ ನಿಷ್ಕೃಷ್ಟವಾದಂತ ಬದುಕು ಗೊತ್ತು ಅವ್ರಿಗೆ. ಇದು ಗೊತ್ತಾದ ಮೇಲೆ ಮೊದಲನೇ ಮುಖ್ಯಮಂತ್ರಿ ಆದಾಗ 2013ರಲ್ಲಿ ನನ್ನ ರಾಜ್ಯದಲ್ಲಿ ಯಾರು ಹಸುವಿನಿಂದ ಇರಬಾರ್ದು ಅಂತೇಳಿ ಅನ್ನಭಾಗ್ಯವನ್ನು ಮಾಡಿದಂತ ಮೊದಲನೇ ಮುಖ್ಯಮಂತ್ರಿ. ಅನ್ನಭಾಗ್ಯ ಅಂದ್ರೆ ಏನು? ಅಂಬೇಡ್ಕರ್ ಅವರು ರೈಟ್ ಟು ಲಿವ್, ಬದುಕೋದು ನನ್ನ ಹಕ್ಕು. ರೈಟ್ ಟು ಲಿವ್ ಇಸ್ ಮೈ ಫಂಡಮೆಂಟಲ್ ರೈಟ್. ನನ್ನ ಬದುಕೋದು ನನ್ನ ಹಕ್ಕು ಅಂತ. ಅದಕ್ಕೆ ಪೂರಕವಾಗಿ ಅನ್ನಭಾಗ್ಯವನ್ನು ತಂದರು. ರೈಟ್ ಟು ವರ್ಕ್ ಇಸ್ ಮೈ ಫಂಡಮೆಂಟಲ್ ರೈಟ್. ದುಡಿಯುವುದು ನನ್ನ ಹಕ್ಕು, ನನ್ನ ಕರ್ತವ್ಯ ಅಂತ ಹೇಳಿದ್ರು. ಅದಕ್ಕೆ ಸಿದ್ದರಾಮಯ್ಯನವರು
5 ಗ್ಯಾರಂಟಿಗಳನ್ನು ಕೊಟ್ಟರು.